ವೆಲ್ಕಮ್ ಬ್ಯಾಕ್ ಟು ನಿತ್ಯ ವರ್ಸಸ್ ಲೆನಿನ್. ಈಗಾಗಲೇ ನಾವು ಲೆನಿನ್ ಹಾಗೇನೆ ನಿತ್ಯಾನಂದನ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅಂದ್ರೆ ನಿತ್ಯಾನಂದ ಅಲ್ಲಿ ಯಾವ ರೀತಿ ಮೋಡಿ ಮಾಡ್ತಾ ಇದ್ದ, ಹಾಗೇನೆ ಲೆನಿನ್ ಯಾಕೆ ತಿರುಗಿ ಬೀಳ್ಬೇಕಂತ ಒಂದು ಪ್ರಸಂಗ ಎದುರಾಯ್ತು ಅನ್ನೋದನ್ನ ಅವ್ರ ಮಾತುಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ನಾನು ಕೂಡ ಸ್ಪಿರಿಚುವಲ್ ದಾರಿಯನ್ನ ಬಿಟ್ಟಿಲ್ಲ, ಆದ್ರೆ ನಿತ್ಯಾನಂದನ ವಿರುದ್ಧ ಮಾತ್ರ ಹೋರಾಟ ನಿಲ್ಲೋದಿಲ್ಲ, ಇದು ಮುಂದುವರಿಯುತ್ತೆ. ಹಾಗೆ ಅತಿ ಶೀಘ್ರದಲ್ಲೇ ಆರತಿ ರಾವ್ ಕೂಡ ಮೀಡಿಯಾದ ಮುಂದೆ ಬರ್ತಾರೆ ಅನ್ನೋದು ಮಾತುಗಳನ್ನ ಈಗಾಗಲೇ ಹೇಳ್ತಾ ಇದ್ದಾರೆ. ಇನ್ನು ಜನಪರ ಸಂಘಟನೆ ವತಿಯಿಂದ ವೀಣಾ ಅವ್ರನ್ನ ಕೇಳೋದಾದ್ರೆ, ಇನ್ನು ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಮೇಲ್ನೋಟಕ್ಕೆ? ಡೆಫಿನೆಟ್ ಆಗಿ ಸಿಗುತ್ತೆ. ಧರ್ಮಕ್ಕೆ ಜಯ ಆಗ್ಲೇಬೇಕು. ಅನ್ಯಾಯ ಮಾಡಿದವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅದು ನಿಮ್ಮ ಅಭಿಪ್ರಾಯ ಅಲ್ಲ, ನನ್ಗೆ ಕಾನ್ಫಿಡೆನ್ಸ್ ಇದೆ ಆರತಿ ರಾವ್ಗೆ ನಿನ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಾನು ಇದನ್ನ ಸುಮ್ನೆ ಇದಾಗೆ ಬೇಕಾ ಬಿಟ್ಟು ಹೇಳ್ತಾ ಇಲ್ಲ, ನಾನು ರೆಕಾರ್ಡ್ಸ್ ನೋಡಿದೀನಿ. ಅವ್ರ ಕಡೆ ನ್ಯಾಯ ಇದೆ ಅಂತ ನಾನು ನೋಡಿ ನಾನು ಟೆಕ್ನಿಕಲಿ ಹೇಳ್ತಾ ಇರೋದು. ಹೋರಾಟವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾರೆ? ಹೋರಾಟ ಅಂದ್ರೆ ಇವಾಗ ಇವ್ರಿಗೆ ಸಪೋರ್ಟ್ ಇವಾಗ ನಾನು ನಿಂತಿದ್ದೀನಿ. ಯಾವ ಎಕ್ಸ್ಟೆಂಡ್ ಗಾದ್ರು ಆಯ್ತು, ಲೆನಿನ್ಗೆ ಆಗ್ಬೋದು, ಆರತಿ ರಾವ್ ಆಗ್ಬೋದು, ಅವನಿಂದ ಯಾರ್ಯಾರು ಅನ್ಯಾಯ ಆಗಿದವರು ಎಲ್ಲಾರ ಸಪೋರ್ಟ್ಗೂ ನಾನು ಒಬ್ಳೆ ಅಲ್ಲ, ಕರ್ನಾಟಕದ ಸುಮಾರು ಸಂಘಟನೆಗಳು ಇದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮುಗಿದ ನಂತರ ಇವ್ರು ಸಿಕ್ಕಿದ್ರು, ಕನ್ನಡ ಸಂಘಟನೆ ಎಷ್ಟೋ ಜನ. ಇವ್ರಿಗೆ ಹೇಳಿದ್ರು, ಹೇಳಿದ್ರಲ್ಲ ಸರ್, ನಾವ್ ವಿಆರ್ ಆಲ್ವೇಸ್ ವಿತ್ ಯು ಅಂತ ಹೇಳಿದ್ದಾರೆ. ನಾವ್ ಯಾವತ್ತಿಗೂ ಇದ್ದೇ ಇರ್ತೀವಿ. ನಾವ್ಗೆ ಪರ್ಸನಲ್ ಆಗಿ ನಿತ್ಯಾನಂದ ಮೇಲೆ ಯಾವುದೇ ಗ್ರೆಡ್ಜ್ ಇಲ್ಲ. ಒಂದ್ ಅನ್ಯಾಯ ನಡೀತಾ ಇದೆ, ಇಲ್ಲಿ ಅನ್ಯಾಯ ನಡೀತಾ ಇರೋದು ಖಂಡಿಸ್ಬೇಕಾಗಿರೋ ಪ್ರತಿಯೊಬ್ಬರ ಧರ್ಮ. ಅದು ಯಾರೇ ಒಂದು ಹ್ಯೂಮನ್ ಬೀಯಿಂಗ್ಸ್ ಅದೊಂದು ಧರ್ಮ. ಇಂತ ಅನ್ಯಾಯ ನಡೀತಾ ಇದೆ, ಅಲ್ಲಿ ಇದ್ ಮಾಡ್ಬೇಕು ಅನ್ನೋದು. ಎಲ್ರು ನಮ್ಗೆ ಯಾಕೆ ಕೂತ್ರೆ ಹೋರಾಡೋರು ಯಾರು? ಆ ಒಂದ್ ಆಂಗಲ್ ಹೋರಾಡ್ತಿದೀನಿ ನಾನು. ಇವ್ರು ಸರ್ ಒಂದು ಕ್ವಶನ್ ಕೇಳ್ತೀನಿ. ಹ್ಯೂಮನ್ ರೈಟ್ಸ್ ಅಲ್ಲಿ ನೀವು ಇದಾಗಿದ್ದೀರಲ್ವಾ ಸರ್? ಏನಾಗಿದ್ದೀರಾ? ಯಾವ್ದೋ ಒಂದು ಪೊಸಿಷನ್ ಇದ್ದೀರಾ, ನಿಮ್ಗೆ ನಮ್ಗಿನ ಚೆನ್ನಾಗ್ ಅದ್ರ ಬಗ್ಗೆ ಗೊತ್ತಿರುತ್ತೆ. ಒಂದು ಅಸಹಾಯಕ ಹೆಣ್ಣು ಆರತಿ ರಾವ್ ಸದ್ಯದ ಪರಿಸ್ಥಿತಿಲಿ ಅವ್ರಿಗೆ ಕಾಯಿಲೆ ಇದೆ ಅಂತ ಎಲ್ಲಾ ಮೀಡಿಯಾದಲ್ಲಿ ಎಲ್ಲಾ ಒಂದು ಇಂಟರ್ವ್ಯೂಸ್ ನಲ್ಲಿ ಇಂತ ಒಂದು ಅಂಟುರೋಗ, ಈ ತರ ಅದು ಸೆಕ್ಸ್ ಡಿಸೀಸ್ ಅಂತ ಕಾಯಿಲೆ ಅಂತ ಹೇಳೋದು ಒಬ್ಬ ಸಭ್ಯ ಮನುಷ್ಯನ್ಗೆ ಅದು ಒಳ್ಳೇದಾ? ಮತ್ತೆ ಇದು ದೊಡ್ಡದಾಗಿ ಇವನು ನನ್ನ ದೊಡ್ಡ ಏನು ಶ್ರೀ ಪರಮಹಂಸ ನಿತ್ಯಾನಂದ ಅಂತ ಬೋರ್ಡ್ ಹಾಕೊಳ್ಳೋನು ಮ್ಯಾನಸ್ ಇಂದ ಮಾತಾಡ್ತಾ ಇದಾರ. ಇದು ಒಂದ್ ಹೆಣ್ಣು ಅಲಿಗೇಷನ್ ಮಾಡ್ಬೇಕಾದ್ರೆ ಅದು ಹ್ಯೂಮನ್ ರೈಟ್ಸ್ ಅಲ್ವಾ? ಅದು ಈಗ ನಾನು ನಿಮ್ಮ ಹತ್ರ ಒಂದ್ ಮಾತು ಹೇಳ್ಬೇಕು, ನೀವು ಯಾರ ಬಗ್ಗೆ ಮಾತಾಡಿದ್ರು ಅವರು ಇವರು ಅಂತ ಮಾತಾಡಿ, ಅವನು ಇವನು ಅಂತ ನನ್ನ ರೈಟ್ಸ್ ಅದು. ನೀವು ನನಗೆ ಕಮೆಂಟ್ ಮಾಡೋ ನಿಮಗಿಲ್ಲ, ನನಗೆ ಆತನ ಮೇಲೆ ರೆಸ್ಪೆಕ್ಟ್ ಇರೋದು ಅಷ್ಟೇನೆ. ನನಗೆ ಆತನ ಮೇಲೆ ರೆಸ್ಪೆಕ್ಟ್ ಇರೋದು ಅಷ್ಟೇ. ನಾನು ಯೋಗ್ಯತೆ ನೋಡಿ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನನ್ನ ರೈಟ್ಸ್ ಅದನ್ನ ಕ್ವಶನ್ ಮಾಡಕ್ ನಿಮ್ಗೆ ಯಾರಿಗೂ ಇಲ್ಲ. ನಾನು ನಿಮ್ಮನ್ನ ಮಾತಾಡ್ಸ್ಲಿಲ್ವಲ್ಲ, ಈಗ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ. ನೀವ್ ಆತರ ನಡ್ಕೊಂಡಿದ್ರೆ ನಿಮಗ್ ಕೊಡ್ತಾ ಇದ್ದೀನಿ ನಾನು. ನನಗೆ ಯಾವ ಅವ್ನು ಕೊಡ್ಬೇಕು ಅನ್ನೋ ಯಾವ ದರ್ದು ನನ್ಗಿಲ್ಲ. ಸರಿ ಆಯ್ತು, ನೀವು ಕೊಡ್ಬೇಡಿ ಅಷ್ಟೇ. ಆರತಿ ರಾವ್ ಬಗ್ಗೆ ನೀವ್ ಹೇಳಿದ್ರಲ್ಲ, ಅವರು ಬಂದು ಇಷ್ಟದಿಂದ ತೊಂದರೆಗಳನ್ನು ಅನುಭವಿಸಿದ್ರಿಂದ ಡಿಸೀಸ್ ಅಂತ ಹೇಳಿದ್ದಾರೆ. ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು ಒಂದು ಹೆಣ್ಣಿನ ಬಗ್ಗೆ ಇರೋರ್ ಬಗ್ಗೆನೂ ಇದಕ್ ಮುಂಚೆ ಮಾತು ಬಂದಿಲ್ಲ, ಅದ್ರ ಬಗ್ಗೆ ಸೆಕ್ಸ್ ಡಿಸೀಸ್ ಅಂತ ಮಾತಾಡಿದಾರಲ್ವಾ ನಿತ್ಯಾನಂದ? ಯಾವಾಗ ಬಂದಿರೋದು ಅದು? ಬಂದಿದೆ only recently, not before. ಇದೊಂದು ಹ್ಯುಮ್ಯಾನಿಟಿ. ನಿಮ್ ಪ್ರಕಾರನೇ ಆಗಿರ್ಲಿ, ಅವ್ರು ಹೇಳಿಕೆ ಕೊಟ್ಟಿರ್ಲಿ ಕೊಡದೇ ಇರ್ಲಿ, ಒಂದ್ ವೇಳೆ ಹೇಳಿಕೆ ಕೊಟ್ರೆ ಏನ್ ಮಾಡ್ತಿದ್ರಿ ಅನ್ನೋದ್ರ ಬಗ್ಗೆ ಹೇಳಿ. ಇದ್ರ ಬಗ್ಗೆ ನಾನು ಏನ್ ಹೇಳೋದಂದ್ರೆ, ಯಾರೊಬ್ರು ಏನಾದ್ರು ಒಂದ್ರು ಅವ್ರ ಮನ್ಸಲ್ಲಿ ಇರೋದು ಈ ಹೇಳ್ಬೇಕಾಗದ ಒಂದು ಪರಿಸ್ಥಿತಿ ಬಂದ್ರೆ ಹೇಳಬೇಕಾಗದ ಆ ತರ ಒಂದು ಎವಿಡೆನ್ಸ್ ಇರ್ಬೇಕು, ಇಲ್ಲ ಅವ್ರ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ ಏನಾದ್ರು ತೋರಿಸ್ಲಿ, ಮೆಡಿಕಲ್ ಸರ್ಟಿಫಿಕೇಟ್. ಇವ್ರ ಹೀಲಿಂಗ್ ನಲ್ಲಿ ಯಾವ ಕಾನೂನು ಒಪ್ಕೊಳ್ಳಲ್ಲ, ನಮಗೆ ಪ್ರಾಪರ್ ಎವಿಡೆನ್ಸ್ ಕೊಡಿ. ಹೀಲಿಂಗ್ ಅಲ್ಲಿ ಚೆನ್ನಾಗಿ ಮಾಧ್ಯಮದಲ್ಲಿ ಬರಕ್ಕೆ ಏನ್ ಕಾರಣ ಆಯ್ತಾ ಅದ್ರನ್ನ ಅವ್ರಿಗೂ ಒಂದು ತಂದೆ ಬಂದಿಲ್ವಲ್ಲ ಅದ್ರ ಬಗ್ಗೆ ಇವಾಗ ಹೇಳಿದಾರಲ್ಲ, ನಾನು ಅದ್ರ ಬಗ್ಗೆ ಕೇಳ್ತಿರೋದು. ಮುಂಚೆ ಬಂತು ಇದೆ. It is very clear human rights violation that already we are filed human rights allegation that against him. I am also filed human rights complaint in Delhi. She also filed. It is going on investigation. ಅಲ್ಲ, ಒಂದು ಸಾಮಾನ್ಯ it is your responsibility. That's what I am telling. ಅಲ್ಲ, ಒಂದು humanity that you watching the TV, you can't ask them like no, not TV. I am telling. First understand. No, if you are involved in a matter and if you are bound to an contract, you are bound to that. No. And you have to obey that. That's what I am telling. I think you first watch Nityananda interview, then you ask. I believe you not watched. ಅಲ್ಲ, ನಿತ್ಯಾನಂದ ಏನ್ ಹೇಳಿ ಗೊತ್ತಾ?